ಅತ್ಯಾಚಾರದ ಆರೋಪ ಹೊತ್ತಿರುವಂತಹ ಪ್ರಜ್ವಲ್ ರೇವಣ್ಣ ಕುರಿತು ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಾರೆ. ಪ್ರಜ್ವಲ್ಗೆ ಜನರಲ್ ಚೆಕಪ್ ಜೊತೆಗೆ ವಿಶೇಷ ಟೆಸ್ಟ್ಗೆ ಒಳಪಡಿಸೋ ಸಾಧ್ಯತೆ ಇದೆ. ಓಕೆ, ಒಂದು ಅಪ್ಡೇಟ್ ಸಿಗ್ತಾ ಇದೆ ನಮಗೆ. ಜನರಲ್ ಚೆಕಪ್ ಜೊತೆಗೆ 3 ಮಾದರಿಯ ಟೆಸ್ಟ್ ಅನ್ನ ಮಾಡಿಸೋ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ವಿವಿಧ ಮಾದರಿಯ ವಿಶೇಷ ಟೆಸ್ಟ್ಗೆ ಅನುಮತಿ ಕೊಡುವಂತೆ ಪೊಲೀಸ್ ಇಲಾಖೆ ಪತ್ರವನ್ನ ರವಾನೆ ಮಾಡಿದೆ. ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಪತ್ರದ ಮೂಲಕ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಅತ್ಯಾಚಾರದ ಆರೋಪಿ ಆಗಿರೋದ್ರಿಂದ, ಅಂದ್ರೆ ಸೆಕ್ಷುಯಲ್ ಅಫೆನ್ಸ್ಗೆ ಸಂಬಂಧಪಟ್ಟಂತೆ ವಿಚಾರ ಇರೋದ್ರಿಂದ ವಿವಿಧ ಟೆಸ್ಟ್ನ ಅವಶ್ಯಕತೆ ಇದೆ. 3 ಮಾದರಿಯ ಟೆಸ್ಟ್ ಮಾಡುವಂತಹ ಅವಶ್ಯಕತೆ ಇದೆ ಅನ್ನೋದನ್ನ ಮನವರಿಕೆ ಮಾಡಿಕೊಡೋ ಕೆಲಸ ಆಗಿದೆ. ಎಡಿಜಿಪಿ ಮನವಿ ಪತ್ರಕ್ಕೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಸ್ಪಂದಿಸಿದೆ, ಅಂದ್ರೆ ಪಾಸಿಟಿವ್ ರೆಸ್ಪಾನ್ಸ್ ಅನ್ನು ಕೊಟ್ಟಿದೆ. ವೈದ್ಯಕೀಯ ಶಿಕ್ಷಣ ಇಲಾಖೆಯಡಿ ಬರುವಂತಹ ಆಸ್ಪತ್ರೆಯಲ್ಲಿ ಟೆಸ್ಟ್ಗೆ ಸಮ್ಮತಿಯನ್ನ, ಗ್ರೀನ್ ಸಿಗ್ನಲ್ ಅನ್ನ ಕೊಡಲಾಗಿದೆ. ಯಾಕೆ ಇದನ್ನ ಇಷ್ಟು ಬೇಗ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೋಡಿ, ಅಫೆನ್ಸ್ ನಡೆದು ಬಹಳಷ್ಟು ವರ್ಷಗಳಾಗಿದೆ. ಸೊ ಸಾಕ್ಷ್ಯ ನಾಶದ ಭೀತಿ ಪೊಲೀಸರನ್ನ ಕೂಡ ಕಾಡ್ತಾ ಇದೆ. ಸೊ ಈ ಪ್ರಕರಣದಲ್ಲಿ ಬಹಳ ಡಿಲೇ ಆಗಿರೋದ್ರಿಂದ ಲಿಮಿಟೇಷನ್ ಆಕ್ಟ್ ಅಪ್ಲೈ ಆಗ್ಬಿಡುತ್ತೆ ಅನ್ನೋದು ಪೊಲೀಸರಿಗೂ ಗೊತ್ತಿದೆ. ಹೀಗಾಗಿ ಹೇಗಿದ್ರೂ ಮೆಡಿಕಲ್ ಎಕ್ಸಾಮಿನೇಷನ್, ಜನರಲ್ ಮೆಡಿಕಲ್ ಎಕ್ಸಾಮಿನೇಷನ್ ಆಗುತ್ತೆ. ಅದ್ರ ಜೊತೆಗೆ ಈ 3 ಟೆಸ್ಟ್ ಪರ್ಫಾರ್ಮ್ ಮಾಡೋದಕ್ಕೂ ಕೂಡ ಅವಕಾಶವನ್ನು ಕೊಡಿ. ಆ ಮೂಲಕ ಅಕ್ಯೂಸ್ಡ್ ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಅನ್ನೋದು ವಿಚಾರ. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್. ಈಗ 3 ಮಾದರಿಯ ಟೆಸ್ಟ್ ಅಂದ್ರೆ ಯಾವುದು, ಆಮೇಲೆ ಪತ್ರದಲ್ಲಿ ಏನೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡೋ ಕೆಲಸ ಆಗಿದೆ, ಅದಕ್ಕೆ ಸಿಕ್ಕಂತಹ ಸ್ಪಂದನೆ, ಹಾಗಾದ್ರೆ ಈ ಜನರಲ್ ಮೆಡಿಕಲ್ ಟೆಸ್ಟ್ ಜೊತೆಗೇನೆ ಇದು ಪರ್ಫಾರ್ಮ್ ಆಗುತ್ತಾ ಅಥವಾ ಬೇರೆ ಆಸ್ಪತ್ರೆಯಲ್ಲಿ ಇದು ಪರ್ಫಾರ್ಮ್ ಆಗುತ್ತಾ, ಏನ್ ಡೀಟೇಲ್ಸ್ ಇದೆ? ಮಮತಾ, ಈಗ ಅತ್ಯಾಚಾರ ಆರೋಪ ಹೊತ್ತಿರುವಂಥ ಪ್ರಜ್ವಲ್ ರೇವಣ್ಣ ಅವರು SIT ವಶದಲ್ಲಿರುವಂಥದ್ದು. ಈ ಒಂದು ಕೇಸನ್ನು SIT ಅಧಿಕಾರಿಗಳು ತನಿಖೆ ಮಾಡ್ತಾ ಇರಬೇಕಾದ್ರೆ ಅವ್ರಿಗೊಂದಿಷ್ಟು ಸಾಕ್ಷಿಗಳು ಬೇಕಾಗಿದೆ, ಸಿಕ್ಕಿದೆ, ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕಂತೇಳಿ ಮೆಡಿಕಲ್ ಟೆಸ್ಟರ ಅವಶ್ಯಕತೆ ಇರುವಂಥದ್ದು. ಇವತ್ತು 24 ಗಂಟೆ ಒಳಗಡೆ ಮೆಡಿಕಲ್ ಟೆಸ್ಟ್ ಮಾಡಿಸ್ಬೇಕಾಗಿದೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋಕೆ ಮುಂಚೆ ಜನರಲ್ ಚೆಕಪ್ಪನ್ನು ಮಾಡಿಸ್ತಾರೆ. ಮುಂದಿನ ದಿನಗಳಲ್ಲಿ ವಿಚಾರಣೆ, ಅಂದರೆ ಇವರ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣಾ ಹಂತದಲ್ಲಿ ಇರಬೇಕಾದ್ರೆ ವಿವಿಧ 3 ರೀತಿಯಾದಂಥ ಟೆಸ್ಟ್ಗಳನ್ನು ಮಾಡಲಿಕ್ಕೆ ಈಗ ರಿಕ್ವೆಸ್ಟನ್ನು ಮಾಡಿದ್ದಾರೆ. ಅದಕ್ಕೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಕೂಡ ಸಮ್ಮತಿ ಕೊಟ್ಟಿರುವಂಥದ್ದು. 3 ರೀತಿಯ ವಿಶ್ಲೇಷಣೆ, ಅಂದರೆ 3 ರೀತಿಯ ಮೆಡಿಕಲ್ ಟೆಸ್ಟ್ ಯಾವ್ಯಾವು ಅಂತಂದರೆ, ಅತ್ಯಾಚಾರ ಆರೋಪಿ ಆಗಿರೋದ್ರಿಂದಾಗ ಅದಕ್ಕೆ ಸಂಬಂಧಪಟ್ಟಂಥ 3 ಟೆಸ್ಟ್ಗಳನ್ನು ಮಾಡಬೇಕು ಅಂತೇಳಿ ರಿಕ್ವೆಸ್ಟ್ ಕೊಟ್ಟಿರೋದು. ಅದನ್ನು ವಿಕ್ಟೋರಿಯಾದಲ್ಲೇ ಮಾಡ್ಬೋದು ಅಥವಾ ಬೋರಿಂಗಲ್ಲೇ ಮಾಡ್ಬೋದು. ಎಲ್ಲಿ ಅದರ ಒಂದು ಫೆಸಿಲಿಟಿ ಇರುತ್ತೋ ಅಲ್ಲಿ ಮಾಡಲಿಕ್ಕೆ ಅವಕಾಶವನ್ನು ವೈದ್ಯಕೀಯ ಶಿಕ್ಷಣ ಇಲಾಖೆ ಕಲ್ಪಿಸಿಕೊಟ್ಟಿರುವಂಥದ್ದು. ಹೀಗಾಗಿ ಇವತ್ತು ವಿಶೇಷ ಟೆಸ್ಟ್ಗಳನ್ನು ಇವತ್ತು ಮಾಡಿಸಿದ್ದು ಡೌಟ್ ಇದೆ. ಇವತ್ತು ಬರೀ ಜನರಲ್ ಚೆಕಪ್ಪನ್ನು ಮಾಡಿಸ್ತಾರೆ. BP, ಶುಗರು, ಬ್ಲಡ್ ಪ್ರೆಷರ್ ಇದನ್ನು ಚೆಕ್ ಮಾಡಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ